ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಎಮ್ ಜೆ. ಈಗಿನ ಸುದ್ದಿ ಬಿಗ್ ಬಾಸ್ ಮನೆಯದು ಹೊರಗಡೆ ಏನು ನಡೀತಾ ಇದೆ ನೀವೆಲ್ಲ ನೋಡಿದ್ದೀರ. ಯೂಟ್ಯೂಬ್ ಆನ್ ಮಾಡಿದರೆ ಕಿಚ್ಚ ಸುದೀಪ್ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕ್ತಾಯಿದ್ದಾರೆ. ಬಿಗ್ ಬಾಸ್ ಮನೆ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಹಾಕ್ತಾಯಿದ್ದಾರೆ. ಸೊ ತಮ್ಮ ಫೇವ್ರೇಟ್ ಅವರನ್ನು ಗೆಲ್ಲಿಸೋಕ್ಕೆ ನಾನಾ ಒಂದು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಅದು ತಪ್ಪಲ್ಲ, ಯಾಕಂದರೆ ತಮ್ಮ ಒಂದು ಫೇವ್ರೇಟನ್ನು ಗೆಲ್ಲಬೇಕನ್ನೋದು ಎಲ್ಲ ಅಭಿಮಾನಿಗಳ ಒಂದು ಆಸೆ ಇದ್ದೇ ಇರುತ್ತೆ. ಆದರೆ ಕಿಚ್ಚ ಸುದೀಪ್ ಅವರು ಮಾಡಿದ ತಪ್ಪೇನು? ನಿಮಗೆ ಇಷ್ಟ ಬಂದಾಗೆ ಅವರು ಹೇಳಿಲ್ಲ ಅಂತನೋ ಅಥವಾ ನಿಮ್ಮ ಒಂದು ಫೇವ್ರೇಟ್ ಇರೋರಿಗೆ ಸಪೋರ್ಟ್ ಮಾಡಿಲ್ಲ ಅಂತನೋ ಯಾವುದಕ್ಕೆ ಅವ್ರನ್ನ ಹೇಟ್ ಮಾಡ್ತಾಯಿದ್ದಾರೆ? ಯಾವ ರೀತಿ ಈ ಥರ ಒಂದು ಹೊರಗಡೆ ನಡೀತಾ ಇರೋ ಒಂದು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಯಾಕೆ ಅವ್ರ ಹೆಸರನ್ನು ತೊಗೊಳ್ತಾಯಿದ್ದಾರೆ? ಬಿಗ್ ಬಾಸ್ ಮನೆಯಲ್ಲಿ ಸೇಫ್ ಮಾಡೋದು ನಾವೇ, ಪಬ್ಲಿಕ್ ಅವರು ವೋಟ್ ಮಾಡೋದು. ಈಗ ಅವರು ನಿನ್ನೆ ನಡೆದ ಎಪಿಸೋಡ್ ಹೇಳಿದ್ದಾರೆ, ಈ ವಾರ ಮಧ್ಯದಲ್ಲಿ ವೋಟಿಂಗ್ ಆನ್ ಆಗುತ್ತೆ, ವಿನ್ನರ್ನ ನೀವೇ ಸೆಲೆಕ್ಟ್ ಮಾಡಬೇಕು, ಸೇಫ್ ಆಗೋರು ನೀವೇ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಕೆಲಸ ಮಾಡಿ ಫಸ್ಟು, ಆ ಕೆಲಸ ನಾವು ಮಾಡೋಣ. ಇರೋ ಒಂದು ಕೆಲಸನ ನಾವು ಮಾಡಲೇಬೇಕು, ಯಾಕಂದರೆ ಟೈಮ್ ಕಮ್ಮಿ ಇದೆ. ಇದನ್ನು ಒಳ್ಳೆಯ ರೀತಿಯಾಗಿ ಜನರಿಗೆ ಮುಟ್ಟಿಸ್ಬೇಕು. ಅದು ಬಿಟ್ಟು ಈ ಥರ ಈಗ ಹೊರಗಿನ ನಡೀತಾ ಪರಿಸ್ಥಿತಿಯಲ್ಲಿ ನೋಡಿಬಿಟ್ರೆ ಓಟ್ ಹಾಕೋರು ಕೂಡ ಓಟ್ ಹಾಕದೇ ಇರೋ ಪರಿಸ್ಥಿತಿ ಬಂದುಬಿಡ್ತಾರೆ. ಬೇಡ, ಮನಸ್ಥಿತಿ ಚೇಂಜ್ ಮಾಡಬೇಡಿ. ಕರ್ನಾಟಕ ಅಂದಮೇಲೆ ಎಲ್ಲರೂ ಒಂದೇ, ಅವ್ರಿಗೆ ಇಷ್ಟ ಬಂದರೆ ಅವ್ರು ಓಟ್ ಹಾಕ್ತಾರೆ. ಫಸ್ಟು ಓಟ್ ಹಾಕಕ್ಕೆ ಬಿಡಿ, ಓಟಿಗೆ ಮುಗಿಲಿ. ಮುಂಚೆನೇ ಈಗ ರಾಜಕೀಯ ಯಾಕೆ? ಬೇಡ. ಅವ್ರು ಇಷ್ಟ ಬಂದಿರೋ ಕಂಟೆಸ್ಟೆಂಟ್ನ ಅವ್ರಿಗೆ ವೋಟ್ ಮಾಡೋ ರೈಟ್ಸ್ ಇದೆ, ಅವ್ರು ಮಾಡಲಿ ಫಸ್ಟು. ಅಷ್ಟೇ ಕೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಇಷ್ಟೇ, ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಯಾರನ್ನ ನೋಯಿಸ್ಬೇಕಂತ ಏನಿಲ್ಲ. ಬನ್ನಿ, ಈ ವಾರ ವೋಟ್ ಮಾಡಿ, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟಿಗೆ ವೋಟ್ ಮಾಡಿ ಗೆಲ್ಲಿಸಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್.